धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। चित्रैः पदैश्च गम्भीरैर्वाक्यैर्मानेरखण्डितैः गुरुभावं व्यञ्जयन्ती भाति श्रीरैतीर्थवा। नौमि न्यायसुधाधिकृज्जयमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्देऽहं सबरान् रघूत्तमगुरून् वैदग्ध्यवारानिधीन् श्रीसत्यव्रतराघवेन्द्रमुनिपान् सद्बोधसध्यानपान् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्तण्डं सत्यध्यानमुनिं भजे। सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमि न्यायसुधारतान्। शास्त्रेषु पारदर्शपानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे। विद्यापीठविदातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरि ओम्। ಪರಮಾತ್ಮ ವಾನರರಿಂದ ಕೂಡಿಕೊಂಡು ಸೇತುವಿನ ದಾಟಿ ತಾನು ಪಟ್ಟಣಕ್ಕೆ ಪ್ರವೇಶ ಮಾಡಿದ್ದಾನೆ. ಪ್ರವೇಶ ಮಾಡಿ ಎಲ್ಲ ಅಸುರರನ್ನು ಸಂಹಾರ ಮಾಡೋದಕ್ಕಾಗಿ ಆಜ್ಞೆಯನ್ನು ಮಾಡಿದ್ದಾನೆ. ಎಲ್ಲರೂ ಕೂಡ ಅವರವರಿಗೆ ಯೋಗ್ಯತಾನುಸಾರವಾಗಿ ಎಲ್ಲರೂ ಕೂಡ ಸಂಹಾರ ಮಾಡ್ತಾ ಇದ್ದಾರೆ. ನಿನ್ನೆ ಕುಂಭಕರ್ಣನ ಮಗ ಕುಂಭ ಮತ್ತು ನಿಕುಂಭ ಇವರನ್ನು ಸಂಹಾರ ಮಾಡಿದಾಯಿತು. ಇನ್ನು ರಾವಣನ ಮಕ್ಕಳು, ಆ ರಾವಣನ ಮಕ್ಕಳನ್ನೂ ಕೂಡ ಅನೇಕ ಜನ ಬಂದಿದ್ದರು, ಅವರನ್ನೂ ಕೂಡ ಸಂಹಾರ ಮಾಡಿದ್ದಾಯಿತು. ಇನ್ನು ದೇವಾಂತಕ ಮತ್ತು ನರಾಂತಕ ಅಂತ ಅವರು ಬಂದಿದ್ದಾರೆ. ಸುಪ್ತಘ್ನ, ಯಜ್ಞಕೋಪ, ಶಕುನಿ, ದೇವತಾಪನಿ, ವಿದ್ಯುಜ್ಜಿಹ್ವ, ಪ್ರಮಾತಿ ಮತ್ತು ಶುಖ, ಸಾರಣ ಇವರೆಲ್ಲ ಬ್ರಹ್ಮದೇವರ ವರದಿಂದ ಅವಧ್ಯರಾದವರು. ಅವರು ಮತ್ತು ರಾಮನ ಬಾಣದಿಂದ ಎಲ್ಲರೂ ಮೃತರಾಗಿದ್ದಾರೆ. ಇನ್ನು ಉಳಿದವರೆಲ್ಲರೂ ಕೂಡ ಡಿಸ್ಟರ್ಬ್ ಆಗ್ತದೆ. ಆಗ ಉಳಿದವರೆಲ್ಲರೂ ಕೂಡ ಅನೇಕ ಜನ ಮತ್ತೆ ಪುನಃ ರಾಮನ ಗಂಧರ್ವ ಕನ್ಯೆಯಲ್ಲಿ ಹುಟ್ಟಿದಂತಹ ಜನ ತಾವು ಬಂದಿದ್ದಾರೆ. ಯುದ್ಧೋನ್ಮತಶ್ಚ ದೇವಾಂತಕ ನರಾಂತಕೌ ತ್ರಿಶಿರ ಅತಿಕಾಯ ಅಂತ ಹೇಳಿ ಅನೇಕ ಜನ ಬಂದಿದ್ದಾರೆ ಯುದ್ಧವನ್ನಾಡೋದಕ್ಕಾಗಿ. ಆಗ ಆ ದೇವಾಂತಕನನ್ನು ಯುದ್ಧಕ್ಕಾಗಿ ರಾವಣ ಕಳಿಸಿದಾಗ ಮೊದಲಿಗೆ ನರಾಂತಕ ಬರ್ತಾನೆ ಕುದುರೆ ಮೇಲೆ ಕೂತು. ನಾವು ನಿನ್ನೆ ಆ ಕಥೆಯನ್ನು ಕೇಳಿದ್ದೇವೆ. ಭಾರಿ ಪರಾಕ್ರಮಿ ಅವನು. ಕುದುರೆ ಮೇಲೆ ಕೂತು ಬಂದಾಗ ಯುವರಾಜನಾದ ಅಂಗದ ಅವನ ಜೊತೆಗೆ ಯುದ್ಧಕ್ಕಾಗಿ ಬರ್ತಾನೆ. ಆಗ ಅಸ್ತ್ರಗಳನ್ನು ಎದೆಗೆ ಪ್ರಯೋಗ ಮಾಡಿದಾಗ ಆ ವಾಲಿಪುತ್ರನಾದಂತಹ ಅಂಗದನಿಗೆ ಏನೇನೂ ಆಗಲಿಲ್ಲ. ಆಗ ಮುಷ್ಟಿಯನ್ನು ಮುಖಕ್ಕೆ ಗುದ್ದಿದಾಗ ಕಣ್ಣುಗಳೆಲ್ಲ ತಳಗಡೆ ಬೀಳುತ್ತದೆ. ಆಗ ಆ ಕುದುರೆನೂ ಸತ್ತು ಹೋಗ್ತದೆ. ಖಡ್ಗವನ್ನು ತೆಗೆದುಕೊಂಡು ಬರ್ತಾನೆ. ಸ ಖಡ್ಗ ವರಮಾದಾಯ ಪ್ರಸಸಾರ ರಣೇ ಕಪಿಂ ಆಚ್ಛಿದ್ಯ ಖಡ್ಗಮಸ್ಯೇವ ನಿಹತೋ ಸೂನುನಾ. ಆಗ ಆ ವಾಲಿ ಮಗನಾದಂತಹ ಅಂಗದ ತಾನು ಆ ಖಡ್ಗವನ್ನು ಅವನ ಹತ್ರ ಯಾವ ಖಡ್ಗವನ್ನು ತೆಗೆದುಕೊಂಡು ಸಂಹಾರ ಮಾಡಬೇಕು ಅಂತ ಬಂದನೋ ಆ ನರಾಂತಕನನ್ನೇ ಮತ್ತು ಆ ಖಡ್ಗ ನರಾಂತಕ ಕೈಯಲ್ಲಿದ್ದ ಖಡ್ಗವನ್ನೇ ತೆಗೆದು ಅವನನ್ನು ಕೊಂದು ಹಾಕಿದ್ದಾನೆ ಅಂಗದ. ಗಂಧರ್ವ ಕನ್ಯಕಾ ಸೂತೆ ನಿಹತೆ ರಾವಣಾತ್ಮಜೆ ಜಗಾಮ ಅಗ್ರಜಸ್ತಸ್ಯ ಸೋದರ್ಯೋ ದೇವಕಾಂತಕಃ. ರಾವಣನ ಮಗನಾದಂತಹ ನರಾಂತಕ ಸತ್ತೋದ.
ಆಗ ಸ್ವಯಂ ಮತ್ತು ಇನ್ನೊಬ್ಬ ಮಗನಾದ ದೇವಾಂತಕ ಅಂತನೂ ಬರ್ತಾನೆ. ಭಾರಿ ಪರಾಕ್ರಮಿ, ಅತ್ಯಂತ ಬಲಿಷ್ಠ. ಅವನು ಬಂದಾಗ ತಸ್ಯ ಆಪಪತ್ಯವಾಶು, ನಮ್ಮ ನರಾಂತಕನನ್ನು ಕೊಂದು ಹಾಕಿದ್ದಾನೆ ಎಂದು ಸಿಟ್ಟಿನಿಂದ ಬಂದ ಬಾಣಗಳ ಮಳೆಯನ್ನು ಸುರಿಸಿದ್ದಾನೆ. ಭಾರಿ ಘೋರವಾದ ಪ್ರಚಂಡವಾದ ಅದ್ಭುತವಾದ ಯುದ್ಧವನ್ನು ಆಡ್ತಾ ಇದ್ದಾನೆ. ಶರವರ್ಷ ಪ್ರತಾಪಿತಾ ಪ್ರದುದರು ಭಯಾತ್ ಸರ್ವೇ, ಎಲ್ಲರೂ ಆ ಮಳೆಗಳಂತೆ, ಅಂದರೆ ಒಂದು ಮಳೆ ಬಂದರೆ ಹೇಗಿರ್ತದೆ, ಮಳೆ ಬಂದರೆ ಎಲ್ಲಾದರೂ ಸ್ಪೇಸ್ ಜಾಗ ಸಿಗ್ತದ? ಎಷ್ಟು ನಾವು ಛತ್ರಿಗಳನ್ನು ಹಿಡಿದುಕೊಂಡ್ರೂ ಮಳೆ ಎಷ್ಟಾದರೂ ಜೋರು ಗಾಳಿಗೆ ಇದಾಗ್ತದೆ, ನಾವು ತೊಯಿಸ್ಕೊಳ್ಳೋ ಪ್ರಸಂಗ ಬರ್ತದೆ. ಹಂಗೆ ಬಾಣದ ಮಳೆಗಳು ಬಂದರೆ ಎಲ್ಲಿ ಹೋಗಬೇಕು? ಆ ದೇಶದಿಂದ ಬಿಟ್ಟು ಬೇರೆ ದೇಶಕ್ಕೆ ಪಲಾಯನ ಮಾಡ್ತಾ ಇದ್ದಾರೆ. ಕಪಯೋ ಜಾಂಬವನ್ಮುಖ, ಕಪಿಗಳು, ಜಾಂಬವಂತರೇ ಮೊದಲಾದಂಥ ಎಲ್ಲ ಕಪಿಗಳು ಪಲಾಯನ ಮಾಡಿದ್ದಾರೆ. ಆ ದೇವಾಂತಕನ ಪರಾಕ್ರಮವನ್ನು ಕೊಂಡು ಸಸರಂ ತರಸಾದಾಯ ರವಿಪುತ್ರ ಯುಧೋಪಮಂ ಅಂಗದಂ ಪ್ರಹಸಸ್ಯೋ ಆಪಪತ್ಸ ಮಮೋಹ. ಆಗ ಎಲ್ಲರೂ ಓಡೋಗಿದ್ದಾರೆ. ಓಡೋದನ್ನು ನೋಡಿ ಸ್ವಯಂ ತಾನು ಅಂಗದ ಬರ್ತಾನೆ. ಯಾಕೆಂದರೆ ಅಂಗದನೇ ಮತ್ತು ನರಾಂತಕನ ಕೊಂದಿದ್ದ, ಹಾಗಾಗಿ ನಾನು ಮತ್ತೆ ಬರ್ತೇನೆ ಅಂತ ಹೇಳಿ ತಾನು ಯುದ್ಧಕ್ಕೆ ಬಂದರೆ, ಆಗ ಆ ದೇವಾಂತಕ ನಮ್ಮ ನರಾಂತಕನ ಕೊಂದು ಹಾಕಿದ ಅಂಗದ ಇವನು ಅಂತ ಹೇಳಿ ಸಿಟ್ಟಿನಿಂದ ಎದೆಗೆ ಬಾಣ ಬಿಡ್ತಾನೆ. ಎದೆಗೆ ಬಾಣ ಬಿಡುತ್ತಾನೆ. ಅಂಗದಂ ಪ್ರಹಜಾರ ಉರಸ್ಸಿ ಅಪಪತ್ಸ ಮಮೋಹ. ಆಗ ತಳಗೆ ಬೀಳುತ್ತಾನೆ, ಮೂರ್ಛೆಗೆ ಬಂದು ಬೀಳುತ್ತಾನೆ. ಅಂಗದ ಅವನ ಮುಂದೆ ನಿಂದಿರಲಿಕ್ಕೆ ಸಾಧ್ಯವಾಗಲಿಲ್ಲ, ಅಷ್ಟು ಪರಾಕ್ರಮಿಯಾಗಿದ್ದಾನೆ ಆ ದೇವಾಂತಕ. ಆಗ ಇಷ್ಟು ಆದ ಮೇಲೆ ಸ್ವಯಂ ರಾಜ ಬಂದಿದ್ದಾನೆ ಸುಗ್ರೀವ. ಈ ದೇವಾಂತಕನ ಏನಾದರೂ ವ್ಯವಸ್ಥೆ ಮಾಡಬೇಕು ಅಂತ ಅತ ದಿಕ್ಮಾಂಶು ತನಯ ಶೈಲಂ ಪ್ರಚಲ ಪಾದಪಂ ಅಭಿದುದ್ರಾವ ಸಂರಕ್ಷ್ಯ ಜಿಕ್ಷೇಪಸ ನಿಶಾಚರೇ. ಆಗ ಅವನು ಒಂದು ದೊಡ್ಡದಾದ ಬೆಟ್ಟವನ್ನು ತೆಗೆದುಕೊಂಡು ಆ ದೇವಾಂತಕನ ಮೇಲೆ ಹಾಕಬೇಕು ಅಂತ ಹಾಕಿದ್ದಾನೆ ಸುಗ್ರೀವ. ಆಗ ಬಾಣಗಳಿಂದ ಅದನ್ನು ಪುಡಿ ಪುಡಿ ಮಾಡಿ ಹಾಕ್ತಾನೆ ಯಾರೋ ದೇವಾಂತಕ. ಮಾಡಿದಾಗ ಆಗ ಇನ್ನೊಂದು ಬಾಣವನ್ನು ತೆಗೆದುಕೊಳ್ತಾನೆ. ತೆಗೆದುಕೊಂಡು ಯಮದಂಡದಂತೆ ಭಾರೀ ಪರಾಕ್ರಮವಾದ ಬಾಣ, ಆ ಬಾಣವನ್ನು ತೆಗೆದುಕೊಂಡು ಸುಗ್ರೀವನ ಮೇಲೆ ಎಸೆತಾನೆ. ಎಸೆದಾಗ ಅಂಗದನಿಗೆ ಆದ ಅವಸ್ಥೆ ಸುಗ್ರೀವನಿಗೂ ಆಗ್ತದೆ. ಮೂರ್ಛೆಗೆ ಬಂದು ಬೀಳುತ್ತಾನೆ ಸುಗ್ರೀವ ಕಪಿಗಳ ರಾಜ, ಅವನೂ ಕೂಡ ಮೂರ್ಛೆಗೆ ಬಂದು ಬೀಳುತ್ತಾನೆ. ತಮಾಪತಂತಂ ಆಶ್ಲಿಷ್ಯ ದೂರಾಚ್ಛವಿ ವಿದಾರಿತಂ ಸುರಾಂತಕಶ್ಚಾಶು ಆಶುದಾರಪರಂ ಶರಂ ಸತಂ ಆಕರ್ಣ್ಯ ಆಕೃಷ್ಯ ಯಮದಂಡೋಪಮಂ ಶರಂ ಅಭಿದದ್ಯ ಹೃದಯೇ. ಎದೆಗೆ ಬಾಣ ಬಿಟ್ಟಾಗ ರಾಜ್ಞಃ ಕಪೀನಾಂ ಸ ಪಪಾತಃ, ಭೂಮಿಗೆ ಬಿದ್ದಿದ್ದಾನೆ, ಮೂರ್ಛೆಗೆ ಬಂದು ಬಿದ್ದಿದ್ದಾನೆ. ಆಗ ಇದನ್ನು ತಿಳಿದು ಬಲಮ ಪ್ರತಿಗಂ ವೀಕ್ಷ ಸುರಶತ್ರೋಸ್ತು ಮಾರುತಿ, ಘೋರವಾದ ಬಲ ಇದೆ ಈ ದೇವಾಂತಕಂದು, ಸಾಮಾನ್ಯ ವ್ಯಕ್ತಿ ಅಲ್ಲಿವನು ಅಂತ ಪೂರ್ಣ ಅರಿತು ತಿಳಿದುಕೊಂಡು ಹನುಮಂತ ದೇವರು ಮಾರುತಿ ಆಹ್ವಯಾಮಾಸ ಯುದ್ಧಾಯ ಕೇಶವಂ ಕೈಟಭಂ ಯಥಾ. ಕೈಟಭನ್ನ ಕೇಶವ ಹೇಗೆ ಯುದ್ಧಕ್ಕೆ ಕರೆದನೋ ಹಾಗೆ ಹನುಮಂತ ದೇವರು ಕೂಡ ಆ ದೇವಾಂತಕನನ್ನ ಯುದ್ಧಕ್ಕೆ ಕರೆದಿದ್ದಾರೆ. ಸುಗ್ರೀವ ಬಂದ, ಅವನೂ ಕೂಡ ಮೂರ್ಛೆಗೆ ಬಂದು ಬಿದ್ದು ಹೋಗಿದ್ದಾನೆ ಇವನ ಪ್ರಯೋಗದ ಮುಂದೆ, ಅಸ್ತ್ರಗಳ ಪ್ರಯೋಗದ ಮುಂದೆ. ಅಂಗದನೂ ಬಿದ್ದಿದ್ದಾನೆ. ಜಾಂಬವಂತ ಎಲ್ಲ ಕಪಿಗಳು ಆ ಮಳೆಯಂತೆ ಬಾಣವನ್ನು ಸುರಿಸಿದ್ದನ್ನು ನೋಡಿ ಓಡಿ ಹೋಗಿಬಿಟ್ಟಿದ್ದಾರೆ. ಇವನು ಮುಂದೆ ನಿಂದಿರಲಿಕ್ಕೆ ಯಾರೂ ಸಾಧ್ಯ ಇಲ್ಲ, ಶಕ್ತರಲ್ಲ, ಯೋಗ್ಯರಲ್ಲ ಅಂತ ತಾವು ತಿಳಿದುಕೊಂಡು ಹನುಮಂತ ದೇವರೇ ಸ್ವಯಂ ತಾವು ಬಂದಿದ್ದಾರೆ. ಇಷ್ಟು ಕಥೆ ನಡೀತಾ ಇದೆ. ಅಷ್ಟು ಪರಾಕ್ರಮಿಯಾಗಿದ್ದಾನೆ ಆ ಗಂಧರ್ವ ಕನ್ಯೆಯಲ್ಲಿ ಹುಟ್ಟಿದ ದೇವಾಂತಕ, ರಾವಣನ ಪುತ್ರ. ಆಗ ಹನುಮಂತ ದೇವರು ಎದುರಿಗೆ ಬಂದರು. ತಮಾಪದಂತಂ ಆಲೋಕ್ಯ
ರಥಂ ಸಹ ಸಹಯ ಸಾರಥಿಂ ಚೂರ್ಣಯಿತ್ವಾ ಧನುಶ್ಚಾದ್ಯ ಸಮಾಚಿದ್ಯ ಬಭಂಜಃ. ಆಗ ಹನುಮಂತ ದೇವರು ತಮಾಪದಂತಂ ಆಲೋಕ್ಯ ವೇಗವಾಗಿ ಬರುವುದನ್ನು ನೋಡಿ ರಥವನ್ನು ಚೂರ್ಣ ಮಾಡಬೊಗಿತಾರೆ. ಸಾರಥಿಯನ್ನು, ಹಯಗಳನ್ನು ಎಲ್ಲವನ್ನು ಕೊಂದು ಹಾಕ್ತಾರೆ. ಕೊಂದು ಹಾಕಿದಾಗ ಧನುರಾಚ್ಛದ್ಯ ಸಮಾಶ್ಲಿಷ್ಯ ಸಖಡ್ಗಂ ಸಮಾದಾಯ ಪುರ ಆಪದತೋ ರಿಪೋಃ ಹರಿಪ್ರಗುಚ್ಯ ಕೇಶೇಷು ಪಾತಯಿತ್ವೇನ ಮಾಹವೇ ಶಿರೋ ಮಮರ್ದ ತರಸಾ ಪವನಾತ್ಮಜಸ್ಪದ. ನೋಡ್ರಿ, ನಾವು ಇಲ್ಲೆಲ್ಲ ಕಡೆಗೆ ನೋಡ್ತೇವೆ ತಲಪ್ರಹಾರ ಚೂರ್ಣಿತಾಂ ಅಂತ. ನಾವು ಹಿಂದೆ ಸುಂದರಕಾಂಡದಲ್ಲಿ ಮತ್ತು ಕೋಟಿಗಟ್ಟಲೆ ಅಕ್ಷೋಹಿಣಿ ಸೈನ್ಯವನ್ನು ತೆಗೆದುಕೊಂಡು ಬರ್ತಾರೆ. ಆಗ ತಲಪ್ರಹಾರ ಚೂರ್ಣಿತಾಂ, ಅಕ್ಷಕುಮಾರನ್ನ ಮೊದಲು ಮಾಡಿಕೊಂಡು ಎಲ್ಲ ಬಂದಾಗ ಆ ಎಲ್ಲ ರಾಕ್ಷಸ ಸೈನ್ಯವನ್ನು ಬಡಿದು ಕೊಂದು ಹಾಕಿದ್ರು, ಗದೆಯಿಂದ ಅಲ್ಲ ಅಂತ ನಾವು ಏನು ಕೇಳಿದ್ವು. ಅದಾದ ಮೇಲೆ ಎಲ್ಲಿಯೂ ಕೂಡ ಹನುಮಂತ ದೇವರ ಗದೆಯಿಂದ ಅಸುರನ್ನ ಕೊಂದರು, ಗದೆಯಿಂದ ಕೊಂದರು ಅಂತ ಎಲ್ಲೂ ನಮಗೆ ಕೇಳಲಿಕ್ಕೆ ಸಿಕ್ಕಿಲ್ಲ. ಇದರಿಂದ ನಮಗೇನು ತಿಳಿದು ಬರುತ್ತದೆ, ಶ್ರೀಮದಾಚಾರ್ಯ ಏನು ಹೇಳ್ತಾ ಇದ್ದಾರೆ, ಹನುಮಂತ ದೇವರ ಆಯುಧೆ ಇದು ಗದೆ ಅಲ್ಲ, ಗದೆಯನ್ನು ಸದಾಕಾಲ ಹಿಡಿದುಕೊಂಡಿದ್ದರು ಅಂತ ಸರ್ವಥಾ ನಮಗೆ ತಿಳಿಲಿಕ್ಕೆ ಸಾಧ್ಯವಿಲ್ಲ. ಈ ಪ್ರಸಂಗಗಳಲ್ಲಿ, ಯುದ್ಧದ ಪ್ರಸಂಗದಲ್ಲಿ ಹೀಗೆ ತಾನು ನಾವು ತಿಳಿಲಿಕ್ಕೆ ಸಾಧ್ಯವಿಲ್ಲ. ಆದರೆ ಮೂಲ ರೂಪದಲ್ಲಿ ಮುಖ್ಯ ಪ್ರಾಣದೇವರಿಗೆ ಗದೆ ಇದೆ. ಹಾಗಾಗಿ ಈ ಕಥೆಗಳಿಂದ ನಾವು ಅದನ್ನು ಅರ್ಥ ಮಾಡಿಕೊಳ್ಳಬಹುದು. ಇಷ್ಟು ನಡೀತಾ ಇದೆ. ಆಗ ಮತ್ತೆ ತಾನು ಬಂದಿದ್ದಾನೆ ದೇವಾಂತಕ. ಅವನ ಕುದುರೆ ಮತ್ತು ರಥವನ್ನು, ಸಾರಥಿಯನ್ನು ಎಲ್ಲವನ್ನು ಹನುಮಂತ ದೇವರು ಮತ್ತು ಪುಡಿ ಮಾಡಿದ್ದಾರೆ, ಉಳಿದವರನ್ನ ಕೊಂದು ಹಾಕಿದ್ದಾರೆ. ಆಗ ದೇವಾಂತನ ಯುದ್ಧದಲ್ಲಿ ತಲೆ ಮೇಲೆ ಕಾಲಿಟ್ಟು ಅವನ ಜುಟ್ಟನ್ನು ಹಿಡಿದಿದ್ದಾರೆ, ಅವನ ಕೂದಲುಗಳನ್ನು ಹಿಡಿದಿದ್ದಾರೆ. ಹರಿಪ್ರಗಕ್ಷ್ಯ ಕೇಶೇಶು, ಕೇಶಗಳು ಕೂದಲುಗಳನ್ನು ಗಟ್ಟಿಯಾಗಿ ಹಿಡಿದು ಪಾತಯಿತ್ವೈ ತಳಗೆ ಒಗೆದು ಶಿರೋಮಮರ್ದ ತರಸ ತಲೆ ಮೇಲಿಟ್ಟು ತಿಕ್ತಾ ಇದ್ದಾರೆ, ಜೋರಾಗಿ ಕಾಲಿನಿಂದ ಒತ್ತಾ ಇದ್ದಾರೆ. ಆಗ ಪವನಾತ್ಮಜ ಪದ, ಕಾಲಿನಿಂದ ಒತ್ತಿದಾಗ ಅವನು ಪುಡಿಯಾಗಿ ಸತ್ತೇ ಹೋಗಿದ್ದಾನೆ. ಯಾರು? ದೇವಾಂತಕ. ಎಲ್ಲರನ್ನೂ ಗೆದ್ದಂತಹ ಮಹಾಪರಾಕ್ರಮಿಯವನು. ಹನುಮಂತ ದೇವರನ್ನ ಹನುಮಂತ, ಲಕ್ಷ್ಮಣ, ರಾಮ ಇವರ ಜೊತೆಗೆ ಯುದ್ಧ ಮಾಡುವ ಪ್ರಸಂಗ ಬರಲಿಲ್ಲ. ಹನುಮಂತ ದೇವರೇ ಬೇರೆಯವರಿಗೆ ಯುದ್ಧ ಆಡುವ ಇವನ ಜೊತೆಗೆ ಪ್ರಸಂಗ ಬರಬಾರದು ಅಂತ ಹೇಳಿ ತಾವೇ ಸ್ವಯಂ ಬಂದು ಅವನನ್ನು ಎಲ್ಲ ವಿರಥರನ್ನಾಗಿ ಮಾಡಿ, ವಿಸಾರಥಿಯನ್ನಾಗಿ ಮಾಡಿ, ತಲೆ ಮೇಲೆ ಕಾಲಿಟ್ಟು ಅವನನ್ನು ಕೊಂದು ಹಾಕಿದ್ದಾರೆ. ಇಷ್ಟು ಆಗ್ತಾ ಇದೆ. ಆಗ ತಮೀಶಾನ ವರಾದ್ ಅವಧ್ಯಂ ತಂ ನಿಹತ್ಯ ಪವನಾತ್ಮಜಃ ಸಮೀಡಿತ ಸುರವರೈಃ ಪ್ಲವಗೈರ್ವೀಕ್ಷಿತೋ ಮುದಾ. ಆಗ ಮತ್ತೊಬ್ಬ ರಾಕ್ಷಸ ಬರಬೇಕು ಅಂತ ಹೇಳಿ ಶಿವನ ವರದಿಂದ ಅವಧ್ಯನಾದ. ನೋಡ್ರಿ, ಯಾರೇ ರಾಕ್ಷಸರು ಬರಲಿ, ಬ್ರಹ್ಮದೇವರ ವರದಿಂದ ಅವಧ್ಯ, ಶಿವನ ವರದಿಂದ ಅವಧ್ಯ, ಸಾಯಲಿಕ್ಕೆ ಆಗದೇ ಇದ್ದಂಥ ಮಹಾಪರಾಕ್ರಮಿಗಳೇ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಶಿವನ ವರದಿಂದ ಅವಧ್ಯನಾದ ಮತ್ತು ದೇವಾಂತಕನನ್ನು ಕೊಂದ ಹನುಮಂತ. ಆಗ ಕಪಿಗಳು ಎಲ್ಲರೂ ಕೂಡ ಬಹಳ ಸಂತೋಷಪಟ್ಟರು. ಯಾಕೆ? ಆ ದೇವಾಂತನ ಎದುರಿಗೆ ನಿಂದಿರಲಿಕ್ಕೆ ಯಾರಿಗೂ ಸಾಧ್ಯವಾಗಲಿಲ್ಲ. ಸ್ವಯಂ ರಾಜನೇ ಬಿದ್ದು ಬಿಟ್ಟಿದ್ದಾನೆ ಮೂರ್ಛೆಗೆ ಬಂದು. ರಾಜನ ಮಗನಾದ ಅಂದರೆ ವಾಲಿಯ ಮಗನಾದಂತಹ ಅಂಗದನೂ ಮೂರ್ಛೆಗೆ ಬಂದು ಬಿದ್ದಿದ್ದಾನೆ. ಯುವರಾಜ ರಾಜ ಸ್ವಯಂ ಹತಾಶರಾಗಿ ಮೂರ್ಛೆಗೆ ಬಂದು ಭೂಮಿಗೆ ಬಿದ್ದಾಗ ಉತ್ಸಾಹ, ಶಕ್ತಿ, ಪರಾಕ್ರಮಗಳೆಲ್ಲ ಕುಂದು ಹೋಗಿದೆ. ಈ ಅವಸ್ಥೆ ಸೈನ್ಯ ಚಲ್ಲಾಪಿಲ್ಲಾಗಿ ಓಡು ಹೋಗುವ ಪ್ರಸಂಗ ಬಂತು ಆ ದೇವಾಂತನ ಪರಾಕ್ರಮದಿಂದ. ಆಗ ಸ್ವಯಂ ಹನುಮಂತ ದೇವರು ಈ ಅವಸ್ಥೆ ಬರಬಾರದು, ಮತ್ತೆ ಹುರುಪು, ಉತ್ಸಾಹಗಳು, ಆ ಬಲ, ಪೌರುಷಗಳು ಮತ್ತೆ ಪ್ರಕಟವಾಗಬೇಕು ಅಂತ ಹೇಳಿ ಆ ವ್ಯಕ್ತಿಯನ್ನೇ ಕೊಂದು ಹಾಕಿದ್ದಾರೆ. ಮತ್ತೆ ಪುನಃ ಬಲ, ವಿಶ್ವಾಸ ಬಂದಿದೆ. ಆಗ ಹನುಮಂತ ಅವನನ್ನು ಕೊಂದದ್ದು ನೋಡಿ ಬಹಳ ಸಂತೋಷವಾಗಿದೆ. ಇನ್ನು ಮತ್ತು ಇನ್ನು ಮುಂದೆ ಮತ್ತ ಅಂತ ಹೇಳಿ ಪಾರ್ವತಿ ವರದರ್ಪಿತೋ, ದೇವಾಂತಕ, ನರಾಂತಕ ಮತ್ತು ಮತ್ತ ಅಂತ ಹಿಂದೆ ನಾವು
ಹೆಸರನ್ನು ಕೇಳಿದ್ದೇವೆ. ಆಮೇಲೆ ತ್ರಿಶಿರ, ಅತಿಕಾಯ, ಯುದ್ಧೋನ್ಮತ್ತ ಮತ್ತ ಬರ್ತಾರೆ. ಪಾರ್ವತಿಯ ಮತ್ತು ವರದಿಂದ ತೃಪ್ತರಾಗಿರ್ತಾರೆ. ಅವರನ್ನು ಮಾರುತಿ ಮುಷ್ಟಿನ ಪ್ರಾಣದೇವರು ಮುಷ್ಟಿಯಿಂದ ಅವನನ್ನು ಕೊಂದು ಹಾಕ್ತಾರೆ. ಇನ್ನು ಅತಿಕಾಯೋ ಅತಿರಥೇನ ರಥೇನ ಸ್ವಯಂಭುದತ್ತೇನ ಹರಿನ್ ಪ್ರಮುಕ್ತಾನ್ ಚಚಾರ ಕಾಲಾನ್ ಅಲಸನ್ನಿಕಾಶೋ ಗಂಧರ್ವಿಕಾಯಾಂ ಜನಿತೋ ದಶಾಸ್ಯಾತ್. ನೀವು ಒಳಗೆ ಹೋಗು, ನನಗೆ ಡಿಸ್ಟರ್ಬ್ ಆಗ್ತಂತ ಹೇಳಿಲ್ಲ. ಆಗ ಇಷ್ಟು ಅವರೆಲ್ಲ ಸತ್ತೋದ ಮೇಲೆ ಇನ್ನು ಉಳಿದವನು ಯಾರಪ್ಪ ಅಂತಂದರೆ ಅತಿಕಾಯ. ಆ ಅತಿಕಾಯ ಬರ್ತಾನೆ. ಬಂದಾಗ ಅವನ ಹೆಸರೇ ಅತಿಕಾಯ. ಕಾಯ ಅಂತಂದ್ರೆ ಏನು? ದೇಹ. ಆ ದೇಹ ಹೇಗಿತ್ತು ಅಂತಂದರೆ ಅತಿಯಾಗಿ ಇತ್ತು. ಸೈಲೆಂಟ್ ಮಾಡಿ ಮೊಬೈಲ್ ಇಟ್ಟ. ಆ ಕಾಯ ಅಂದರೆ ದೇಹ ಅತಿಯಾಗಿ ಇತ್ತು. ಹಾಗಾಗಿ ಅವನಿಗೆ ಅತಿಕಾಯ ಅಂತ ಹೆಸರು. ಭಯಂಕರ ದೊಡ್ಡದಾದ ದೇಹ ಮತ್ತು ಭಾರಿ ಪರಾಕ್ರಮಿ ಅವನು. ಹಾಗಾಗಿ ಆ ಅತಿಕಾಯ ಭಾರಿ ಪರಾಕ್ರಮಿ, ದೊಡ್ಡದಾದ ದೇಹವನ್ನು ಪಡೆದಿದ್ದಾನೆ. ಅವನಿಗೆ ಅಷ್ಟೇ ಅಲ್ಲದೇನೆ ಗಂಧರ್ವಿಕಾಯಾಂ ಜನಿತೋ ದಶಾಸ್ಯ, ಇವನೂ ರಾವಣನ ಮಗನೇ. ಅವನಿಗೆ ಕುಂಭಕರ್ಣ ಅಂತ ಹೆಸರು ಇದೆ. ಅತಿಕಾಯನಿಗೆ ಮತ್ತೊಂದು ಹೆಸರು ಯಾವುದು? ಕುಂಭಕರ್ಣ. ಯಾಕೆ? ಬೃಹತ್ತನು ಕುಂಭವದೇವ ಕರ್ಣ. ಕುಂಭ ಅಂದ್ರೇನು? ಗಡಿಗೆ. ಆ ಗಡಿಗೆಯಂತೆ ಕಿವಿಗಳಿದ್ದು ಅಂತೆ. ಒಂದು ವಿಚಿತ್ರ ನೋಡಿ, ಗಡಿಗೆಯಂತೆ ಕಿವಿಗಳಿತ್ತು. ಹಾಗಾಗಿ ಅವನ ಹೆಸರೇನಿತ್ತು? ಕುಂಭಕರ್ಣ. ಇವನು ರಾವಣನ ತಮ್ಮ ಅಲ್ಲ, ರಾವಣನ ಮಗ. ಗಂಧರ್ವ ಕನ್ಯೆಯಲ್ಲಿ ಹುಟ್ಟಿದವನು. ಅವನ ಹೆಸರು ಅತಿಕಾಯ. ಅವನಿಗೆ ಮತ್ತೊಂದು ಹೆಸರು ಕುಂಭಕರ್ಣ. ಯಾಕೆ ಅಂದರೆ ಅವನ ಕರ್ಣಗಳು, ಕಿವಿಗಳು ಕುಂಭದಂತೆ ಇತ್ತು. ಆದ್ದರಿಂದ ಇವನಿಗೆ ಕುಂಭಕರ್ಣ. ಮುಂದೆ ಪ್ರಶ್ನೆ ಬರ್ತದೆ, ಈ ಕುಂಭಕರ್ಣನನ್ನು ಲಕ್ಷ್ಮಣ ದೇವರು ಸಂಹಾರ ಮಾಡುತ್ತಾರೆ. ನೀವು ಕೇಳ್ತೀರಿ. ಆ ಸಂಹಾರ ಮಾಡಿದ ತಕ್ಷಣ ನಾ ಈ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಏನು ಪ್ರಶ್ನೆ ಅಂತಂದರೆ, ಕುಂಭಕರ್ಣನನ್ನು ಕೊಂದು ಹಾಕಿದ ಲಕ್ಷ್ಮಣ. ಹಾಗಾದರೆ ರಾವಣ ಕುಂಭಕರ್ಣನನ್ನು 3 ಜನ್ಮಗಳಲ್ಲಿ ರಾಮಚಂದ್ರ ದೇವರೇ ಕೊಂದು ಹಾಕ್ತಾನೆ ಅಂತ ರಾಮ ವರ ಕೊಟ್ಟಿದ್ದ. ಆ ವರಕ್ಕೇನು ಪ್ರಸಂಗ? ಆ ವರಕ್ಕೇನಪ್ಪ ನ್ಯಾಯ ಅಂತ ಕೇಳಿದರೆ, ಲಕ್ಷ್ಮಣ ರಾವಣನ ತಮ್ಮನಾದ ಕುಂಭಕರ್ಣನ ಕೊಂದಿಲ್ಲ, ರಾವಣ ಮಗನಾದಂತಹ ಕುಂಭಕರ್ಣನ ಕೊಂದ. ಯಾಕೆ? ಅವನ ಹೆಸರು ಅತಿಕಾಯ. ಕುಂಭಕರ್ಣ ಅಂತ ಯಾಕೆ ಹೆಸರು ಕರಿತಿದ್ರು? ಇದು ನಮ್ಗೆ ಗೊತ್ತಿರಬೇಕು. ರಾಮಾಯಣದಲ್ಲಿ ಬರ್ತದೆ, ಕುಂಭಕರ್ಣನನ್ನು ಲಕ್ಷ್ಮಣ ಕೊಂದ. ಇಲ್ಲೂ ಶ್ರೀಮದಾಚಾರ್ಯ ತಿಳಿಸ್ತಾರೆ. ಗದ್ದಲಾಗಿಬಿಡುತ್ತದೆ. ಕುಂಭಕರ್ಣರು ಇಬ್ಬರು. ರಾವಣ ತಮ್ಮ ಕುಂಭಕರ್ಣ ಒಬ್ಬವನು, ರಾವಣನ ಮಗ ಅವನು ಕುಂಭಕರ್ಣ. ಅವನಿಗೆ ಕುಂಭಕರ್ಣ ಅಂತ ಹೆಸರು ಬರಲಿಕ್ಕೆ ಕುಂಭದಂತೆ ಕಿವಿಗಳಿದ್ದರಿಂದ ಅವನಿಗೆ ಕುಂಭಕರ್ಣ ಹೆಸರು. ಮತ್ತು ದೇಹ ಅತಿಯಾದ ಅಗಲಾಗಿ ಉದ್ದಾಗಿತ್ತು. ಹಾಗಾಗಿ ಅತಿಕಾಯ ಅಂತ ಹೆಸರು. ಅದನ್ನು ವಿವರಣೆ ಕೊಟ್ಟು ಶ್ರೀಮದಾಚಾರ್ಯರು ನಿರ್ಣಯ ಮಾಡ್ತಾರೆ. ಯಾವ ಗೊಂದಲಕ್ಕೆ ಅವಕಾಶ ಇಲ್ಲ. ಇಲ್ಲದೇ ಇದ್ದರೆ ರಾಮದೇವರಿಗೆ ಕೆಟ್ಟ ಹೆಸರು. ರಾಮಾಯಣದಲ್ಲಿ ರಾಮಚಂದ್ರ ದೇವರು ರಾವಣ ಕುಂಭಕರ್ಣನ ಕೊಲ್ಲೋದಕ್ಕಾಗಿ ಅವತಾರ ಮಾಡಿದ್ದು, ಸಜ್ಜನರ ಹಿತ ಮಾಡಲಿಕ್ಕೆ ಅವತಾರ ಮಾಡಿದ್ದು. ಹಾಗಾಗಿ ರಾಮಚಂದ್ರ ದೇವರು ವರವು ಕೊಟ್ಟಿದ್ದು ವ್ಯರ್ಥವಾಗಿ ಬಿಡುತ್ತದೆ ಅಂತನೋ ಪ್ರಸಂಗ ಬರ್ತದೆ. ಹಾಗಾಗಿ ಶ್ರೀಮದಾಚಾರ್ಯ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಇತ್ಯಸ್ಯ ಸೋರ್ಕಾತ್ಮಜ ಪೂರ್ವಕಾನ್ ಕಪೀನ್ ಜಿಗಾಯ ರಾಮಂ ಸಹಸಾಭ್ಯದತ್ತ ತಮಾಪದಂತಂ ಶರವರ್ಷಧಾರಂ ಮಹಾಘನಾಭಂ ತನಯಿತ್ನುಘೋಷಂ. ಭಾರಿ ಭಾರಿ ಕುಂಭಕರ್ಣ ಅತಿಕಾಯ ಇಬ್ಬರು ಒಂದೇ. ಸೂರ್ಯನಂತೆ ಭಾರಿ ಪ್ರಕಾಶಮಾನನಾಗಿದ್ದಾನೆ. ತಾನು ಬರ್ತಾ ಇದ್ದಾನೆ. ಆಗ ಮಹಾತಪಂತಂ ಶರವರ್ಷಧಾರಂ, ಇವನು ಕೂಡ ಶರಗಳ ವೃಷ್ಟಿಯನ್ನು ಮಾಡಿದ್ದಾನೆ. ಮಹಾಗನಾಭಂ ಸ್ತನಯುತ್ನು ಘೋಷಂ, ಮತ್ತು ಹೇಗೆ ಅಂದರೆ ಅವನು ಕಪ್ಪಾದ ಮೋಡದಂತೆ ಎಲ್ಲ ಕಡೆಗೆ ಆವರಿಸಿಬಿಟ್ಟಿದ್ದಾನೆ. ಅಷ್ಟೆಲ್ಲ ಸೈನ್ಯ ಇದ್ದಷ್ಟು ಎಲ್ಲ ಕಡೆಗೆ ಕಪ್ಪಾಗಿ ಮೋಡಾಗಿ ಆವರಿಸಿ, ಮೋಡ ಏನು ಕೊಡುತ್ತದೆ? ಮಳೆ ಕೊಡುತ್ತದೆ. ಹಾಗೆ ಇವನು ಮಳೆಗೇನು ಕೊಡಬೇಕು? ಅಸ್ತ್ರಶಸ್ತ್ರಗಳ ಮಳೆಯನ್ನು ಸುರಿಸ್ತಾ ಇದ್ದಾನೆ. ಹರಿಪರಾಕ್ರಮಿ ಇವನು ಕೂಡ. ಅಷ್ಟೇ ಅಲ್ಲ, ಗರ್ಜನೆ ಮಾಡ್ತಾ ಇದ್ದಾನೆ ಜೋರಾದ ಧ್ವನಿಯಿಂದ. ಹೇಗೆ ಮೇಘಗಳು ಗುಡುಗಿಸಬೇಕೋ
ಹಾಗೆ ಇವನು ಕೂಡ ಗುಡುಗಿಸ್ತಾ ಇದ್ದಾನೆ, ಮೇಘದಂತೆ ಆಚ್ಛಾದನೆ ಮಾಡಿ ಮೇಘವು ಮಳಿ ಕೊಡುವಂತೆ ಮಳಿ ಕೊಡ್ತಾ ಇದೆ. ಇಷ್ಟು ಪರಾಕ್ರಮ, ಭಾರಿ. ಆಗ ಇದನ್ನು ಕಂಡು ಧನುರ್ಧಾರಿಯಾದಂತಹ ಲಕ್ಷ್ಮಣ ಬಾಣಗಳಿಂದ ಸಮೇತನಾಗಿ ಆ ಅತಿಕಾಯನನ್ನು ತಡೆದ. ಯಾರೂ ಕೂಡ ತಡಲಿಕ್ಕೆ ಸಾಧ್ಯ ಆಗಿಲ್ಲ ಇವನನ್ನ. ಹಿಂದೆ ಹೇಳಿದಂತೆ ಅತಿಕಾಯನನ್ನ ಸುಗ್ರೀವಾದಿ ಎಲ್ಲ ಕಪಿಗಳನ್ನ ಗೆದ್ದು ಬಿಟ್ಟ. ಯಾರೂ ಉಳಿದಿಲ್ಲ. ಇನ್ನ ಹನುಮಂತ ದೇವರು ಬೇರೆ ಕಡೆಗಿದ್ರು, ಬೇರೆ ಕಡೆಗೆ ಯುದ್ಧ ಮಾಡ್ತಾ ಇದ್ರು. ಇನ್ನು ರಾಮ ಲಕ್ಷ್ಮಣ ಇಬ್ಬರೇ ಇದ್ರು. ಅಂಗದ, ಸುಗ್ರೀವ ಎಲ್ಲರೂ ಕೂಡ ರಾಮನ ಹತ್ರ ಓಡಿ ಬರ್ತಾ ಇದ್ದಾರೆ. ಯಾರಪ್ಪ ಇವನು? ಅತಿಕಾಯ, ರಾವಣನ ಮಗ. ಹಾಗಾಗಿ ಇವನಿಂದ ರಕ್ಷಣೆ ಬೇಕು ನಮಗೆ ಅಂತ ಹೇಳಿ ಬರ್ತಾ ಇದ್ದಾರೆ. ಆಗ ಲಕ್ಷ್ಮಣ ಇವನನ್ನು ತಡಿತಾನೆ. ಹೇಗಿದೆ ನೋಡ್ರಿ, ಲಕ್ಷ್ಮಣ ತಡಿತಾನೆ. ಆಗ ವವರ್ಷಸ್ತಾವತಿ ಮಾತ್ರವೀರ್ಯೋ ರಕ್ಷಾನ್ ಸುರೇಶ ಶತಿತುಲ್ಯ ವೇಗಾನ್ ತಮೋಮಯಂ ಚಕ್ರುರಂತರಿಕ್ಷಂ ಸ್ವಶಿಕ್ಷಯಾ ಕ್ಷಿಪ್ರ ತಮಾಸ್ತ್ರಬಾಣೈ. ಆಗ ಅಸ್ತ್ರಶಸ್ತ್ರಗಳ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ವಿದ್ಯಾಭ್ಯಾಸವನ್ನು ಮಾಡಿದ್ದ ಕಾರಣಕ್ಕೆ ಪೂರ್ಣ ತಾನು ಇಲ್ಲಿ ಎಷ್ಟು ವಿದ್ಯೆಗಳನ್ನು ಕಲ್ತಿದ್ದಾನೋ ಅಷ್ಟೆಲ್ಲ ವಿದ್ಯೆಗಳ ಪ್ರಯೋಗ ಇಲ್ಲೇ ಆಗಬೇಕಲ್ಲ. ಪ್ರಸಂಗ ಬಂದಾಗ ಇಲ್ಲಾಗದೇ ಇದ್ದಾಗ ಇನ್ನೆಲ್ಲಾಗಬೇಕು. ಹಾಗಾಗಿ ಭಾರೀ ಬಾಣಗಳನ್ನು ಎಲ್ಲ ಕಡೆಗೆ ಮುಚ್ಚಿಬಿಟ್ಟಿದ್ದಾನೆ. ಆಕಾಶವನ್ನೇ ಮುಚ್ಚಿ ಹಾಕುವಷ್ಟು ಬಾಣಗಳನ್ನು ಹಾಕಿದಾಗ ಆ ಬಾಣಗಳನ್ನು, ಅಸ್ತ್ರಶಸ್ತ್ರಗಳನ್ನು ಮತ್ತು ಲಕ್ಷ್ಮಣ ತಾನು ತಡೆದಿದ್ದಾನೆ. ಶರೈಹಿ ಶರಾಸನಸ್ಯ ನಿವಾರ್ಯ ವೀರ್ಯ ಸೌಮಿತ್ರಿರಸ್ತ್ರಾಣಿ ಮಹಾಸ್ತ್ರಜಾಲೈಹಿ. ಆ ಲಕ್ಷ್ಮಣ ತಡೆದಿದ್ದಾನೆ. ಚಿಚ್ಛೇದ ಬಾಹುಂ ಶಿರಸಾ ಸಹೈವ ಚತುರ್ಭುಜೋಭೂತ್ ಸ ಪುನರ್ದ್ವಿಶರ್ಷಃ. ನಾನು ನಿನ್ನೆ ಹೇಳಿದ್ದೆ ಅತಿಕಾಯನ ಪರಾಕ್ರಮ. ಆಗ ಅವ ಬಿಟ್ಟಂತಹ ಎಲ್ಲ ಬಾಣಗಳನ್ನು ತಾನು ಒಡೆದು ಹಾಕ್ತಾನೆ, ಅದನ್ನು ನಿವೃತ್ತಿ ಮಾಡ್ತಾನೆ. ಮಾಡಿದ ಮೇಲೆ ಎರಡೂ ಕೈಗಳನ್ನು ಕತ್ತರಿಸಿ ಹಾಕ್ತಾನೆ, ತಲೆಯನ್ನು ಕೆತ್ತರಿಸಿ ಹಾಕ್ತಾನೆ, ಛೇದನ ಮಾಡುತ್ತಾನೆ. ಛೇದನ ಮಾಡಿದಾಗ ಸತ್ತೋಗ್ಬೇಕೋ ಇಲ್ಲೋ, ಸಾಯಲಿಲ್ಲ. ಎರಡು ಕೈಗಳು ಹೋಗಿ 4 ಕೈ ಆಯಿತು. ಒಂದು ತಲೆ ಹೋಗಿ 2 ತಲೆ ಬಂತು. ಗಾಬರಿಯಾದರು. ಎಲ್ಲರೂ ನೋಡ್ತಾ ಇದ್ದಾರೆ, ಎಲ್ಲರೂ ಗಾಬರಿಯಾದರು. ಲಕ್ಷ್ಮಣ ಇವನನ್ನು ಕೊಂದು ಹಾಕಿದ ಅಂತ ಸಂತೋಷ ಪಡಬೇಕು. ಏನಿದು, ಒಂದು ತಲೆ ಇದ್ದಿದ್ದು 2 ಆಯಿತು. 2 ಕತ್ತರಿಸಿದ ಲಕ್ಷ್ಮಣ 3 ಆಯಿತು. 6 ಕೈಗಳಾದವು, 4 ಆತು. ಹೀಗೆ ನೋಡ್ರಿ, ಅದನ್ನೇ ಹೇಳ್ತಾರೆ ಶ್ರೀಮದಾಚಾರ್ಯರು. ಚಿಚ್ಛೇದ ಬಾಹೋ ಶಿರಸಾ ಸಹೈವ ಚತುರ್ಭುಜೋಭೂ ಸಹ ಪುನರ್ದ್ವಿಶೀರ್ಷಃ. ಇಷ್ಟಾದ ಮೇಲೆ ಮುಗಿಲಿಲ್ಲ. ಚಿನ್ನೇಶು ತೇಷು ದ್ವಿಗುಣಸ್ಯ ಬಾಹು. ಎಷ್ಟು ಬಾರಿ ಆ ಕೈಗಳನ್ನು ಕತ್ತರಿಸಿ ಹೋಗ್ತಿರೋ ಅದು ಡಬಲ್ ಆಗ್ತಾ ಹೋಯ್ತು, ಬೆಳೀತಾ ಹೋಯ್ತು. ಚಿನ್ನೇಶು ತೇಷು ದ್ವಿಗುಣಸ್ಯ ಬಾಹು ಪುನಃ ಸೋತ ಬಭೂವ ವೀರಃ. ಉವಾಚ ಸೌಮಿತ್ರಿ ಮಥಾಂತರಾತ್ಮ ಸಮಸ್ತಲೋಕಸ್ಯ ಮರುದ್ವಿಷಣ್ಣಂ. ಆಗ ಎಲ್ಲರಿಗೂ ಗಾಬರಿಯಾಗಿದ್ದಾರೆ, ತ್ರಸ್ತರಾಗಿದ್ದಾರೆ. ಏನಪ್ಪ ಇಂಥ ಪರಾಕ್ರಮ, ಯಾರಿವನು ಅಂತ ಸಮಸ್ಯೆಗೆ ಒಳಗಾದಾಗ ಹನುಮಂತ ದೇವರು ಸರ್ವಾಂತರ್ಯಾಮಿಯಾಗಿ ಎಲ್ಲರ ಜೀವವನ್ನು ರಕ್ಷಣೆ ಮಾಡಿ ಸತ್ತಾಪ್ರತೀತಿ ಪ್ರವೃತ್ತಿಗಳನ್ನು ಕೊಡುವಂಥ ಮಹಾದೇವತೆ ಅಂದರೆ ಅದು ಹನುಮಂತ ದೇವರು. ಅದಕ್ಕೆ ಹೇಳ್ತಾರೆ ಸಮಸ್ತ ಲೋಕಸ್ಯ ಮರುದ್ವಿಷುಷ್ಣಂ. ಆಗ ಹನುಮಂತ ದೇವರು ಉವಾಚ ಸೌಮಿತ್ರಿ ಅಂತರಾತ್ಮ ಒಳಗಡೆ ಇದ್ದು ಒಳಗೆ ರಕ್ಷಣೆ ಮಾಡುವಂತಹ ಸಮಸ್ತ ಲೋಕಸ್ಯ, ಒಬ್ರಿಗಿಬ್ಬರಿಗೆ 4 ಮಂದಿಗಲ್ಲ, ಸಮಸ್ತ ಜೀವರಾಶಿಗಳಿಗೆ, ಅನಂತಾನಂತ ಜೀವರಾಶಿಗಳಿಗೆ ನಮ್ಮನ್ನು ರಕ್ಷಣೆ ಮಾಡುವರು ಹನುಮಂತ ದೇವರು. ಹಾಗಾಗಿ ಆ ಹನುಮಂತ ದೇವರು ಬಂದು ಕಿವಿಯಲ್ಲಿ ಮಾತನ್ನು ಹೇಳ್ತಾರೆ. ಅತಿಕಾಯನಿಗೆ ಗೊತ್ತಾಗುವುದಿಲ್ಲ. ನೀನು ಎಷ್ಟೇ ಅಸ್ತ್ರಶಸ್ತ್ರಗಳ ಪ್ರಯೋಗ ಮಾಡಿ ಎಷ್ಟು ಬಾರಿ ಅವನನ್ನು ಕೊಲ್ಲಲು ಪ್ರಯತ್ನ ಮಾಡಿದರೆ ಅದು ಬೆಳೀತಾ ತಲೆಗಳು ಕೈಗಳು ಬೆಳೀತಾ ಹೋಗ್ತದೆ ಹೊರತು ಅವನು ಸಾಯುವುದಿಲ್ಲ. ನೀನೊಂದು ಉಪಾಯ ಮಾಡು, ಬ್ರಹ್ಮಾಸ್ತ್ರ ಪ್ರಯೋಗ ಮಾಡು ನೀನು ಅಂತ ಹೇಳಿ ಒಳಗಡೆ ಇದ್ದ ಹನುಮಂತ ದೇವರು ಬಂದು ಹೇಳಿ ಗಾಳಿ ರೂಪದಿಂದ ಹಾರಿ ಹೋಗ್ಬಿಡ್ತಾರೆ. ನೋಡ್ರಿ ಹೇಳ್ತಾರೆ ಬ್ರಹ್ಮಾಸ್ತ್ರತೋನೇನ
ಬ್ರಹ್ಮಾಸ್ತ್ರತೋನೇನ ನವಧ್ಯ ಏಷಃ, ಬ್ರಹ್ಮಾಸ್ತ್ರದಿಂದ ಹೊರತುಪಡಿಸಿ ಯಾವ ಅಸ್ತ್ರಗಳಿಂದಲೂ ಇವನು ಸಾಯಲಾರ. ವರಾದ್ವಿಧಾತು ಮುಖೈಶಃ, ಬ್ರಹ್ಮದೇವರ ವರ ಇದೆ ಇವನಿಗೆ, ಬ್ರಹ್ಮದೇವರ ವರ ಇದೆ. ಹಾಗಾಗಿ ಬ್ರಹ್ಮಾಸ್ತ್ರದಿಂದಲೇ ಇವನನ್ನು ನೀನು ಕೊಲ್ಲಬೇಕು. ಬ್ರಹ್ಮದೇವರ ವರ ಇದ್ದದ್ದರಿಂದ ಬ್ರಹ್ಮಾಸ್ತ್ರದಿಂದಲೇ ಇವನನ್ನು ಕೊಲ್ಲಬೇಕು ಅಂತ ಹೇಳಿ ರಕ್ಷಸ್ಸುತಸ್ಯ ಶ್ರವಣೈ ಇಯಂ ಇತ್ತ ಮುಕ್ತ, ಶ್ರವಣಿ ಕಿವಿಗೆ ಬಂದು ಹೇಳಿ ಸಮೀರಃ ಆರೋಹದ ಅಂತರಿಕ್ಷಂ, ಹನುಮಂತ ದೇವರು ಅಂತರಿಕ್ಷಕ್ಕೆ ಹಾರಿ ಹೋಗಿದ್ದಾರೆ. ಇಷ್ಟಾದ ಮೇಲೆ ತಾನು ಬ್ರಹ್ಮಾಸ್ತ್ರವನ್ನು ತೆಗೆದುಕೊಂಡ. ಅಥಾನುಜೋ ದೇವವರಸ್ಯ ಸೋಸ್ತ್ರಂ ಬ್ರಾಹ್ಮಂ ತನೂಜೇ ದಶಕಂಧರಸ್ಯ ಮುಮೋಚ ದಗ್ಧ ಸರಾಶ್ವಸೂತಸ್ತೇನಾತಿಕಾಯ ಪ್ರವರೋ ಅಸ್ತ್ರವಿಸ್ತು. ಇಷ್ಟು ಸಾಮರ್ಥ್ಯ, ಯಾರೂ ಇವನನ್ನು ತಡಲಿಕ್ಕೆ ಸಾಧ್ಯವಾಗಿಲ್ಲ. ಲಕ್ಷ್ಮಣ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾನೆ, ಅದು ವಿಪರೀತವಾಗ್ತಿದೆ. ಆಗ ಮಹಾನುಭಾವರಾದ ಹನುಮಂತ ದೇವರು ಸರ್ವಜೀವ ನಿಯಾಮಕರಾದ ಹನುಮಂತ ದೇವರು ಬಂದು ಅನುಗ್ರಹ ಮಾಡಿ ಆ ಲಕ್ಷ್ಮಣನಿಗೆ ಕಿವಿಯಲ್ಲಿ ಹೇಳಿ ಹೋದದ್ದಕ್ಕಾಗಿ ಬ್ರಹ್ಮಾಸ್ತ್ರವನ್ನು ತೆಗೆದುಕೊಂಡು ಬಿಟ್ಟರೆ ಬ್ರಹ್ಮಾಂಡವನ್ನೇ ಸುಡುವಂತಹ ಬೆಂಕಿಯನ್ನು ತೆಗೆದುಕೊಂಡು ಬಂದು ರಥವನ್ನ, ಸಾರಥಿಯನ್ನ ಮತ್ತು ಅತಿಕಾಯ ಕುಂಭಕರ್ಣನನ್ನು ಎಲ್ಲರನ್ನೂ ಕೊಂದು ಹಾಕಿದೆ. ಅತಿಕಾಯ ಸತ್ತು ಹೋದ. ಇಲ್ಲದಿದ್ದರೆ ಯಾವ ಉಪಾಯ ಮಾಡಿದರೂ ಅವನನ್ನು ಕೊಲ್ಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ. ಹನುಮಂತ ದೇವರು ತಿಳಿದು ಅವನನ್ನು ಬ್ರಹ್ಮಾಸ್ತ್ರ ಪ್ರಯೋಗದಿಂದ ಅವನನ್ನು ಲಕ್ಷ್ಮಣ ದೇವರು ಕೊಂದು ಹಾಕಿದ್ದಾರೆ. ಹಾಗಾಗಿ ಲಕ್ಷ್ಮಣ ಕೊಂದು ಹಾಕಿದ್ದು ರಾವಣ ಮಗನಾದ ಅತಿಕಾಯ, ಅವಂದೇ ಮತ್ತೊಂದು ಹೆಸರಾದ ಕುಂಭಕರ್ಣ. ನಾನು ಯಾಕೆ ಇದರ ಮೇಲಿನ ಮೇಲೆ ಮೂರು ಬಾರಿ ಹೇಳ್ತಾ ಇದ್ದೇನೆಂದರೆ, ನಮಗೆ ಪ್ರಚಾರ ಜಗತ್ತಿನಲ್ಲಿ ಆಗಿದೆ. ನಮ್ಮಂತೆ ರಾಮನು ಮಾತನಾಡ್ತಾನೆ, ನಾವು ಆಗದೇ ಇದ್ದ ಪ್ರತಿಜ್ಞೆಗಳನ್ನು ಮಾಡಿ ಕೊನೆಗೇನ್ರಿ ಮಾಡಲಿಲ್ಲಲ್ಲ ನೀವು ಅಂದರೆ ಆಗಲಿಲ್ಲರಪ್ಪ, ಆವಾಗ ಅಂದಿದ್ದೆ ಈಗ ಆಗಲಿಲ್ಲ ಅಂತ ನಾವು ಆರಾಮಾಗಿ ಜಾರುವಂತೆ ದೇವರು ಜಾರಿಬಿಟ್ನ. ಕುಂಭಕರ್ಣನ ರಾಮಚಂದ್ರ ದೇವರು ಕೊಲ್ಲಿಲ್ವಾ? ಹಾಗಾದರೆ ಲಕ್ಷ್ಮಣ ಕೊಂದುಬಿಟ್ನಲ್ಲ ಅಂತನ್ನುವ ಪ್ರಸಂಗ ಬರ್ತದೆ. ಆವಾಗ ನಾವು ಹೇಳಬೇಕು, ಅವನು ಕುಂಭಕರ್ಣ ಅಂತಂದರೆ ರಾವಣನ ಮಗ, ಅವನ ಹೆಸರು ಅತಿಕಾಯ. ಮತ್ತು ಕುಂಭಕರ್ಣ ಅಂತ ಯಾಕೆ ಕರಿತಾ ಇದ್ರು ಅವನನ್ನು ಅಂದರೆ ಕಿವಿಗಳು ಗಡಿಗೆಯಂತೆ ಇದ್ದು ಕುಂಭದಂತೆ ಇದ್ದು, ಹಾಗಾಗಿ ಅವನಿಗೆ ಕುಂಭಕರ್ಣ ಅಂತ ಕರೀತಾರೆ. ಅವನನ್ನು ಬ್ರಹ್ಮಾಸ್ತ್ರದಿಂದ ಯಾವ ಅಸ್ತ್ರಶಸ್ತ್ರಗಳು ಯಾರೂ ಅವನನ್ನು ಕೊಲ್ಲಿಕ್ಕಾಗದೇ ಇದ್ದಾಗ ಹನುಮಂತ ದೇವರು ಬಂದು ಕಿವಿಯಲ್ಲಿ ಹೇಳಿ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡುವಂತ ಹೇಳಿದ್ದ ಕಾರಣದಿಂದ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿ ಅವನನ್ನು ಸುಟ್ಟು ಹಾಕಿದ್ದಾರೆ. ಇಷ್ಟು ರಾವಣನ ಮಗನಾದ ಕುಂಭಕರ್ಣನ ಕಥೆ ಮುಗೀತು. ಇಷ್ಟಾದ ಮೇಲೆ ಆಗ ಹತೇಶು ಪತ್ರೇಶು ಚ ರಾಕ್ಷಸೇಶಃ ಸ್ವಯಂ, ಆವಾಗೇನಾಯಿತು? ಎಲ್ಲರೂ ಸತ್ತು ಹೋದರು. ರಾವಣ ಯಾರನ್ನ ಮೊದಲಿಗೆ ಕುಂಭಕರ್ಣ ಮಗನನ್ನು ಕಳಿಸಿದ. ಆಮೇಲೆ ಅನೇಕ ಜನರನ್ನು, ಬ್ರಹ್ಮದೇವರ ವರದಿಂದ ಅಬದ್ಧರಾದವರನ್ನೆಲ್ಲ ಕಳಿಸಿದ, ರುದ್ರದೇವರ ವರದಿಂದ ಅಬದ್ಧರಾದವರನ್ನು ಕಳಿಸಿದ, ಸ್ವಯಂ ತನ್ನ ಮಕ್ಕಳನ್ನು ಕಳಿಸಿದ. ಎಲ್ಲರೂ ಸತ್ತು ಹೋಗಿದ್ದಾರೆ. ಇನ್ನು ಉಳಿದವನ್ಯಾರು? ರಾವಣ. ನಾನೇ ಬರ್ತೇನೆ ಅಂತ ಹೇಳಿ ಯುದ್ಧಕ್ಕೆ ತಯಾರಾಗಿದ್ದಾನೆ. ಹತೇಶು ಪುತ್ರೇಶು ಸ ರಾಕ್ಷಸೇಶಃ, ತನ್ನ ಮಕ್ಕಳೆಲ್ಲ ಸತ್ತು ಹೋಗಿದ್ದಾರೆ. ಸ್ವಯಂ ಪ್ರಯಾಣಂ, ನಾನೇ ಬರ್ತೀನಿ ನಾನು ಅಂತ ಹೇಳಿ ಸಮರಾರ್ಥಮೈಚ್ಛತ, ಸಮರ ಯುದ್ಧಕ್ಕಾಗಿ ನಾನೇ ಬರ್ತೇನೆ. ಸಂಜೀಭವತ್ತೇವ ನಿಶಾಚರೇಶು ಕರಾತ್ಮಜ ಪ್ರಾಹ ಧನುರ್ಧರೋತ್ತಮ. ಆಗ ಸ್ವಾಮಿ, ಅಪ್ಪ ನಿಮ್ಮಿಂದರು ಅಂತ ಹೇಳಿ ಖರದೂಷಣರು ಅಂತ ನೀವು ಹೆಸರನ್ನು ಕೇಳಿದ್ದೀರಿ. ಖರದೂಷಣರು ಅವರು ರಾವಣನ ತಮ್ಮಂದರು. ಶೂರ್ಪಣಿಕೆಯ ಮೂಗು ಮತ್ತು ಕಿವಿಗಳನ್ನು ಲಕ್ಷ್ಮಣ ಕತ್ತರಿಸಿದಾಗ ಆ ಖರದೂಷಣರನ್ನು ಕೂಡ ಮತ್ತು ರಾಮ ಲಕ್ಷ್ಮಣರು ಇಬ್ಬರೂ ಸೇರಿ ಕೊಂದು ಹಾಕಿದರು ಅಂತ ಕಥೆಯನ್ನು ನಾವು ಕೇಳ್ತೇವೆ. ರಾಮ ಖರ ಮತ್ತು ದೂಷಣನ ಸಂಹಾರ ಮಾಡಿದ. ಆ ಖರನ ಮಗ ಮಕರಾಕ್ಷ ಅಂತ ಹೇಳಿ ಆ ಖರನ ಮಗ, ಅಂದರೆ ರಾವಣನ ತಮ್ಮನ ಮಗ. ಆ ಮಕರಾಕ್ಷ ಕಾಕ ನೀನು ನಿಂದಿರು, ನಾನು ಹೋಗಿ ಬರ್ತೇನೆ, ನಾನು ಸಂಹಾರ ಮಾಡ್ತೇನೆ. ನನ್ನ ಅಪ್ಪನ ಕೊಂದ ಶತ್ರುವನ್ನು ನಾನು ಹುಡುಕ್ತಾ ಇದ್ದೆ, ಅನಾಯಾಸನ ಸಿಕ್ಕಿದ್ದಾನೆ, ನಾನೇ ಕೊಂದು ಹಾಕ್ತೇನೆ ಅವನನ್ನು ಅಂತ ಹೇಳಿ ತಾನು ಅಷ್ಟೇ ಎಲ್ಲ ನ್ಯೂಕ್ಷ್ಮಮಾಂ ಮೇ ಪಿತುರಂತಕಸ್ಯ, ನನ್ನ ತಂದೆಯ ಸಾವಿಗೆ ಕಾರಣನಾದಂಥವನನ್ನು ವಧಾಯ ಕೊಂದಾಕಿ
ರಾಜನ್ ಸಹ ಲಕ್ಷ್ಮಣಂ ತಂ. ಈ ಲಕ್ಷ್ಮಣ ರಾಮ ಎಲ್ಲಿ ನನ್ನ ಮುಂದೆ, ಅವ್ರನ್ನ ಕೊಂದು ಹಾಕ್ತೇನೆ ನಾನು. ಕಪಿಪ್ರವೀರಾನ್, ಯಾರ್ಯಾರು ಮಹಾಪರಾಕ್ರಮಿಗಳು ಕಪಿಗಳಂತಿದ್ದಾರೋ ಅವ್ರನ್ನೆಲ್ಲ ಕೊಂದು ಹಾಕ್ತೇನೆ. ಸರ್ವಾನ್, ಎಲ್ಲರನ್ನು ಕೊಂದು ಹಾಕಿ ಪ್ರತೋಷಗೆ ನಿನ್ನನ್ನು ಸಂತೋಷಪಡಿಸ್ತೇನೆ. ಯಾವ ಕಾರಣಕ್ಕಾಗಿ ನೀನು ಯುದ್ಧವನ್ನು ಆಡ್ತಾ ಇದ್ದೀಯೋ, ನಿನ್ನ ಜಯವಾಗಬೇಕು ಅಂತ ಹೇಳಿ ಆ ನಿನ್ನ ಕಾರ್ಯವನ್ನು ನಾನು ಪೂರ್ಣ ಮಾಡುತ್ತೇನೆ. ಎಲ್ಲರನ್ನು ಕೊಂದು ಹಾಕಿ ನಿನಗೆ ಜಯವನ್ನು ಸಂಪಾದನೆ ಮಾಡಿಕೊಟ್ಟು ನಿನಗೆ ಸಂತೋಷಪಡಿಸ್ತೇನೆ. ನನ್ನ ಮೇಲೆ ವಿಶ್ವಾಸ ಇಡು ನೀನು ಅಂತ ಹೇಳಿದಾಗ ರಾವಣನಿಗೆ ಸಂತೋಷವಾಯಿತು. ಓ ಸರಿ, ಖರನ ಮಗ ಮಕರಾಕ್ಷ ಉತ್ತಮನಿದ್ದಾನೆ, ಭಾರಿ ಧನುರ್ಧಾರಿಯವನು, ಹೋಗಲಿ ಅಂತ ಹೇಳಿ ಇತೀರಿತೇ ತೇನ ನಿಯೋಜಿತ ಸಹ ಜಗಾಮ ವೀರೋ ಮಕರಾಕ್ಷ ನಾಮ. ಅವನ ಹೆಸರು ಮಕರಾಕ್ಷ ಅಂತ ಹೇಳಿ, ಭಾರಿ ವೀರ. ವಿಧೂಯ ಸರ್ವಾನ್ ಹರಿಪ್ರವೀರಾನ್, ಅವನು ಹೇಳಿದಂತೆ ಕೇವಲ ಮಾತನಾಡಿಲ್ಲವ, ನಾನು ಎಲ್ಲರನ್ನು ಸೋಲಿಸ್ತೇನೆ, ಎಲ್ಲರನ್ನು ಗೆಲ್ತೇನೆ, ಎಲ್ಲರನ್ನು ಕೊಂದು ನಿನಗೆ ಜಯ ತಂದು ಕೊಡ್ತೇನೆ ಅಂತ ತಾನು ಹೇಳಿದ ಮಾತನ್ನು ನಡೆಸ್ತಾ ಇದ್ದಾನೆ. ಅದೇ ರೀತಿಯಂತೆ ನಡೀತಾ ಇದ್ದಾನೆ. ಎಲ್ಲರನ್ನೂ ಬಹಳ ಶ್ರೇಷ್ಠರಾದಂತಹ ಎಲ್ಲ ಕಪಿಗಳನ್ನು ಏನು ವಿಧೂಯ ಸರ್ವಂ ಹರಿಪ್ರವೀರಾನ್ ಸಹಾಂಗದಾನ್ ಸೂರ್ಯಸುತೇನ ಸಾಕಂ. ಸುಗ್ರೀವ, ಅಂಗದ ಎಲ್ಲ ಮಹಾಮಹಾ ಬಲಿಷ್ಠರಾದಂತಹ ರಾಜರು, ಯುವರಾಜರು, ಕಪಿಗಳು, ಸೇನಾಧಿಪತಿಗಳು ಎಲ್ಲರನ್ನೂ ಓಡಿಸಿದ್ದಾನೆ. ಇವು ಆಡುವಂತಹ ಮಹಾ ಯುದ್ಧದ ಮುಂದೆ ಯಾರೂ ನಿಂದಿರಲಿಕ್ಕಾಗಲಿಲ್ಲ. ಆಗ ಇಷ್ಟು ನಡೀತಾ ಇದೆ. ಆವಾಗ ಅಚಿಂತಯನ್ ಲಕ್ಷ್ಮಣ ಬಾಣ ಸಂಘಾನ್ ಅವಜ್ಞಾಯ ರಾಮಂ ಅಥ ಆಕ್ವಯದ್ ರಣೇ. ಆಗ ಎಲ್ಲರನ್ನ ಸೋಲಿಸಿದ್ದಕ್ಕಾಗಿ ಇನ್ನು ಉಳಿದವರು ಯಾರಪ್ಪ? ರಾಮಚಂದ್ರ ದೇವರೇ. ಅವನ ಉದ್ದೇಶವೇ ರಾಮನನ್ನು ಕೊಲ್ಲಬೇಕು. ಯಾಕ ನಮ್ಮ ತಂದೆಯನ್ನು ಕೊಂದವನು ರಾಮ, ಅವನನ್ನು ಕೊಲ್ಲಬೇಕು ಅಂತ ವಿಚಾರ ಮಾಡಿ ಆ ರಾಮನಿಗೆ ಯುದ್ಧಕ್ಕೆ ಆಹ್ವಾನ ಕೊಡ್ತಾ ಇದ್ದಾನೆ. ಯಾರು? ಮಕರಾಕ್ಷ. ಅಚಿಂತಯನ್ ಲಕ್ಷ್ಮಣ ಬಾಣ ಸಂಘಾನ್. ಆಗ ಬಾಣಗಳ ಪ್ರಯೋಗ ಮಾಡಿದಾಗ ಆ ಬಾಣಗಳ ಸಮೂಹವನ್ನು ತಡೆದು ಹಾಕಿದ್ದಾನೆ ಲಕ್ಷ್ಮಣ. ನೀನು ನಮ್ಮ ಅಣ್ಣನ ಹತ್ರ ಹೋಗಬೇಕಾದ್ರೆ ನಾನು ಮುಂಚೆ ಇದ್ದೇನೆ, ನನ್ನ ತಡೆದು ನನ್ನನ್ನು ಸೋಲಿಸಿ ಸಂಹಾರ ಮಾಡಿ ಆದರೂ ಆಮೇಲೆ ನಮ್ಮ ಅಣ್ಣನ ಹತ್ರ ನೀನು ಹೋಗಬೇಕು, ಅಲ್ಲಿವರೆಗೆ ಹೋಗುವಂತೆ ಇಲ್ಲ ಅಂತ ಹೇಳಿ ಮಧ್ಯದಲ್ಲಿ ಬಂದು ನಿಂದಿರ್ತಾನೆ. ಬಹಳ ಸಿಟ್ಟಿಗೆ ಬರ್ತಾನೆ. ಬಹಳ ಸಿಟ್ಟು ಬಂತು. ಯಾರಿಗೆ? ಮಕರಾಕ್ಷನಿಗೆ. ರಾಮನ ಹತ್ರ ಹೋಗುವುದನ್ನು ಮಧ್ಯೆ ಬಂದು ಮತ್ತೆ ಲಕ್ಷ್ಮಣ ತಡೆದ ಅಂತ ಸಿಟ್ಟಿಗೆ ಬಂದ. ಉವಾಚ ರಾಮಂ ರಜನೀಚರೋಸೋ ಹತೋ ಜನಸ್ಥಾನ ಗತಃ ಪಿತಾ ತ್ವಯ. ಜನಸ್ಥಾನ ಅಂತನೋ ಶಬ್ದಕ್ಕೆ ಅನೇಕರು ಅನೇಕ ಅರ್ಥಗಳನ್ನು ಮಾಡಿದ್ದಾರೆ. ದಂಡಕಾರಣ್ಯದಲ್ಲಿ ಶ್ರೀರಾಮಚಂದ್ರ ದಂಡಕಾರಣ್ಯದಲ್ಲಿ ಇದ್ದಾಗಲೇನೆ ಮತ್ತು ಶೂರ್ಪಣಿಕೆ ಬಂದದ್ದು ಅಲ್ಲೇನೆ, ಮತ್ತು ಆ ಶೂರ್ಪಣಿಕೆಯ ಮೂಗು ಕಿವಿಗಳನ್ನು ಕತ್ತರಿಸಿ ಖರದೂಷಣರನ್ನೆಲ್ಲ ಸಂಹಾರ ಮಾಡಿದಂತಹ ಕಥೆ ಬರ್ತದೆ. ಹಾಗಾಗಿ ಜನಸ್ಥಾನಗತಃ ಪಿತಾತ್ವಯ, ಅಲ್ಲಿ ಇದ್ದದ್ದನ್ನು ನಾನು ಸಂಹಾರ ಮಾಡಿದಿ. ಹಾಗಾಗಿ ಅಲ್ಲಿ ಕೇನಾಪ್ಯುಪಾಯೇನ ಧನುರ್ಧರಾಣಾಂ ವರಫಲಂ, ನೀನು ನನ್ನ ತಂದೆಯನ್ನು ಕೊಂದ ಫಲವನ್ನು ನೀನು ಉಣಬೇಕೀಗ. ಹಾಗಾಗಿ ಅಲ್ಲಿ ಎಷ್ಟು ಮೋಸ ಮಾಡಿದ್ದಿ, ಏನು ಮಾಡಿದ್ದಿ, ನನ್ನ ಮುಂದೆ ನಿನ್ನ ಮೋಸಗಳು ಯಾವ ಮಾಯಾಜಾಲಗಳು ನಡೆಯುವುದಿಲ್ಲ ಹೇಳ್ತಾ ಇದ್ದಾನೆ. ರಾಮನ ಮುಂದೆ ಲಕ್ಷ್ಮಣ ನಿಂತಿದ್ದಾನೆ. ಸರೋಜರ್ ಯೋನೇಹೇ, ಬ್ರಹ್ಮದೇವರ ವರ ಇತ್ತು ಅವನಿಗೆ. ಅವಧ್ಯ ಅಮ್ಮುಚು ದಸ್ತ್ರ ಸಂಘಾನ್, ಎಲ್ಲ ಬಾಣಗಳನ್ನು ಬಿಟ್ಟಿದ್ದಾನೆ. ಆ ದಂಡಕಾರಣ್ಯಕ್ಕೆ ರಾಮಾಯಣ ಹೇಳುತ್ತದೆ. ಇದನ್ನು ನಾವು ತಿಳಿದುಕೊಳ್ಬೇಕು, ಕೇಳಾದರೂ ಕೇಳಬೇಕು. ಹೇಗೆ ನಮಗೀಗ ಈಗ ಕಲಿಯುಗದಲ್ಲಿ ವೆಂಕಟಾಚಲ ಅಂತ ನಾವು ಕೇಳ್ತೇವೆ. ಕೃತ, ತ್ರೇತ, ದ್ವಾಪರ, ಕಲಿಯು, 4 ಯುಗದಲ್ಲಿ 4 ಹೆಸರುಗಳು ಅಂತ ನಾವು ಮತ್ತು ನವರಾತ್ರಿ ವೆಂಕಟೇಶ ದೇವರ ಮಹಾತ್ಮೆಯನ್ನು ಹೇಳಬೇಕಾದ್ರೆ ನಾವು ಕೇಳಿರ್ತೀವಲ್ಲ. ಹಾಗೆ ಇಲ್ಲೂ ಕೂಡ ಮತ್ತು 4 ಹೆಸರುಗಳು ಈ ದಂಡಕಾರಣ್ಯಕ್ಕೆ ಇತ್ತು ಅಂತನೋದಾಗಿ ಹೇಳ್ತಾರೆ. ಹೇಳ್ತಾರೆ ಏನು ಅಂತಂದರೆ, ದಂಡಕಾರಣ್ಯ ದ್ವಾಪರ ಯುಗದಲ್ಲಿ ಇದಕ್ಕೆ ದಂಡಕಾರಣ್ಯ ಅಂತ ಹೆಸರು, ಆದರೆ ಕೃತಯುಗದಲ್ಲಿ ಇದಕ್ಕೆ ಪದ್ಮನಗರ ಅಂತ ಹೆಸರು, ತ್ರೇತಾಯುಗದಲ್ಲಿ ತ್ರಿಕೂಟ ಅಂತ ಹೆಸರು, ಕಲಿಯುಗದಲ್ಲಿ ಮತ್ತು ನಾಸಿಕಾ ಅಂತ ಹೆಸರು. ಹಾಗಾಗಿ
ಇದಕ್ಕೆ ದಂಡಕಾರಣ್ಯ ಅಂತನ್ನೋದು ಹೆಸರು ಆ ಕಾಲಕ್ಕೆ ಇತ್ತು. 4 ಯುಗಗಳಲ್ಲಿ 4 ಹೆಸರಾಗಿ ಇದಕ್ಕೆ ಇದೆ ಅಂತ ನಾವು ತಿಳಿಲಿಕ್ಕೆ ಸಾಧ್ಯವಿದೆ. ಹಾಗಾಗಿ ಜನಸ್ಥಾನ ಅಂತನೋ ಶಬ್ದಕ್ಕೆ ದಂಡಕಾರಣ್ಯ ಅಂತ ಅರ್ಥ ಮಾಡಿದ್ದಾರೆ. ಆಗ ಅಸ್ತ್ರಶಸ್ತ್ರಗಳನ್ನು ತಾನು ಪ್ರಯೋಗ ಮಾಡಿದ್ದಾನೆ. ಅಸ್ತ್ರಶಸ್ತ್ರಗಳ ಪ್ರಯೋಗ ಮಾಡಿದ್ದನ್ನು ನೋಡಿ ಲಕ್ಷ್ಮಣ ಅದನ್ನು ತಡೆದಿದ್ದಾನೆ. ಪ್ರಹಸ್ಯ ರಾಮೋಸ್ಯ ನಿವಾರ ಚಾಸ್ತ್ರೈರಸ್ತ್ರಾಣ್ಯಮೇವೋಶ ನಿಸನ್ನಿಭೇನ ಶಿರಶ್ಚಿರೇಣೋತ್ತಮ ಕುಂಡಲೋಜ್ವಲಂ ಖರಾತ್ಮಜಸ್ಯಾತ ಸಮುನ್ಮಮಾಥ. ಆಗ ಇಷ್ಟೆಲ್ಲ ಹೇಳಿದವನು, ನೀನು ನಮ್ಮ ತಂದೆಯನ್ನು ಮೋಸ ಮಾಡಿ ಕೊಂದಿ, ಹಾಗಾಗಿ ನನ್ನನ್ನು ನೀನು ಮೋಸ ಮಾಡಿಕೊಳ್ಳುವಂತೆ ಇಲ್ಲ, ನನ್ನ ತಂದೆಯನ್ನು ಸಂಹಾರ ಮಾಡಿದ್ದಕ್ಕೆ ನೀನು ಫಲವಾಗಿ ನನ್ನಿಂದ ನೀನು ಸಾಯ್ತೀಯಾ ಅಂತಿಷ್ಟೆಲ್ಲ ಹೇಳಿದಾಗ ಭಗವಂತ ಎಲ್ಲ ಗುಣಗಳಿಂದ ಪೂರ್ಣನಾದ, ಯಾವ ದೋಷಗಳಿಲ್ಲದೆ ಇದ್ದಂತಹ ಭಗವಂತ ಯಾವ ಮೋಸು ಇತ್ಯಾದಿಗಳನ್ನು ಮಾಡಿ ವಂಚನೆ ಕೊಲ್ಲುವುದು ಯಾವಾಗ? ತನ್ನಲ್ಲಿ ಶಕ್ತಿ ಇಲ್ಲದೆ ಇದ್ದಾಗ. ಅನಂತ ಬಲ ಅನಂತ ಸಾಮರ್ಥ್ಯ ಇದ್ದ ಭಗವಂತನಿಗೆ ಈ ಖರನನ್ನು ಸಂಹಾರ ಮಾಡಲಿಕ್ಕೆ ಮೋಸ ಯಾಕೆ ಮಾಡಬೇಕು? ಹಾಗಾಗಿ ಆ ಮಾತನ್ನು ಕೇಳಿ ನಕ್ಕು ಪರಮಾತ್ಮ ಅಸ್ತ್ರಗಳಿಂದ ವಜ್ರಾಯುಧದಂಥ ಬಾಣದಿಂದ, ಉತ್ತಮವಾದ ಬಾಣದಿಂದ ಆ ಮಕರಾಕ್ಷನ ಶಿರಸ್ಸನ್ನು ಕಡಿದು ಹಾಕಿದ್ದಾನೆ ಪರಮಾತ್ಮ. ಆ ಮಕರಾಕ್ಷ ಖರನ ಮಗ ಸತ್ತು ಹೋದ ಅಂತ ಇಷ್ಟು ಕಥೆಯನ್ನು ಹೇಳ್ತಾರೆ. ಸ್ವಯಂ ಈ ಸುದ್ದಿ ರಾವಣನಿಗೆ ಗೊತ್ತಾದ ಮೇಲೆ ರಾವಣನೇ ಧಾವಿಸಿ ಇನ್ನು ನಾನು ಯುದ್ಧಕ್ಕೆ ಬರಬೇಕು ಅಂತ ಹೇಳಿ ತಾನು ಬರ್ತಾನೆ. ಭಾರಿ ವಿಚಿತ್ರವಾದಂತಹ ರಾವಣ, ಅವನ ಪರಾಕ್ರಮನೂ ಹಾಗೆ, ಸಾಮರ್ಥ್ಯನೂ ಹಾಗೆ, ಅವನ ಸೈನ್ಯವೂ ಹಾಗೆ. ಅಸಂಖ್ಯವಾದಂತಹ ಸೈನ್ಯವನ್ನು ತೆಗೆದುಕೊಂಡು ಬರ್ತಾನೆ. ಆಗಲೇ ಬಹಳಷ್ಟು ಸೈನ್ಯ ಇರ್ತದೆ. ಅಸಂಖ್ಯವಾದ ಸೈನ್ಯವನ್ನು ತೆಗೆದುಕೊಂಡು ಬರ್ತಾನೆ. ತತಸ್ಥ ಸಜ್ಜೀಕೃತ ಆತ್ತಧನ್ವ ರಥಂ ಸಮಾಸ್ಥಾಯ ನಿಶಾಚರೇಶ್ವರ ಯುತಃ ಸಹಸ್ರಾಯುತ ಕೋಟಿನೈಕ ಕಪೈ ನಿಶಾಚರೇಶು ಆಶು ಯಯೋ ರಣಾಯ. 10,000 ಕೋಟಿ ಸೈನ್ಯವನ್ನು ತೆಗೆದುಕೊಂಡು ಬರ್ತಾನೆ. 10,000 ಕೋಟಿ, ಅದೇ ಕೇವಲ 10,000 ಕೋಟಿ ಅಲ್ಲ, 10,000 ಕೋಟಿ ಲೆಕ್ಕ ಮಾಡ್ರಿ. ಅಷ್ಟು ಸೈನ್ಯವನ್ನು ತಾನು ತೆಗೆದುಕೊಂಡು ಬರ್ತಾನೆ. ತೆಗೆದುಕೊಂಡು ಬಂದು ಅನೇಕರ ಜೊತೆಗೆ ಯುದ್ಧ ಮಾಡ್ತಾ ಹೋಗ್ತಾನೆ. ಆವಾಗ ಗಜ, ಗವಾಕ್ಷ, ಗವಯ ಮತ್ತು ವೃಷ, ಗಂಧಮ ಇವರೆಲ್ಲ ಕುಬೇರನ ಮಕ್ಕಳು 5 ಜನ. ಮತ್ತು ಸ್ವಯಂ ಕುಬೇರನು ಕುಸ್ಥ ಎಂಬ ಕಪಿಯಾಗಿ ಅವತಾರ ಮಾಡಿರ್ತಾನೆ. ಅವನೇ ಮತ್ತು ನಾನು ಸಮುದ್ರ ಸೇತು ಬಂಧನವನ್ನು ಮಾಡಬೇಕಾದಾಗ ಹೇಳಿದ್ದೆ, ಕುಬೇರನೇ ಒಬ್ಬ ಕಪಿಯಾಗಿ, ಕುಸ್ಥ ಎಂಬ ಕಪಿಯಾಗಿ ಹುಟ್ಟಿ ಆ ಕುಬೇರನ ಅಧ್ಯಕ್ಷತೆಯಲ್ಲಿ ವಿಭೀಷಣ ಹೇಳಿದ ಮಾರ್ಗದಲ್ಲಿ ಆ ಸೇತುವನ್ನು ಕಟ್ಟಿ ಮತ್ತು ಇಲ್ಲಿ ಲಂಕಾಕ್ಕೆ ಬಂದಿದ್ದು ಕಥೆಯನ್ನು ನಾವು ಕೇಳಿದ್ವಿ ಹಿಂದಕ್ಕೆ. ಆ ಕುಸ್ಥನ ಮಕ್ಕಳು ಗಜ, ಗವಾಕ್ಷ, ಗವಯ, ವೃಷ, ಗಂಧ ಅಂತನ್ನುವ 5 ಕಪಿಗಳು. ಆ ಎಲ್ಲ ಕಪಿಗಳನ್ನು ರಾವಣನನ್ನು ತಡೆದಿದ್ದಾರೆ. ಆ ರಾವಣ ಎಲ್ಲರನ್ನೂ ಕೂಡ ಮೈಂದ, ವಿವಿಧ, ಜಾಂಬವಂತ ಮತ್ತು ಅನೇಕ ಜನ ಬಂದಿದ್ದಾರೆ. ಎಲ್ಲರನ್ನೂ ರಾವಣ ಹೊಡೆದು ಮೂರ್ಛೆಗೆ ಗೊಳಿಸಿ ತಾನು ಮುಂದೆ ಬಂದಿದ್ದಾನೆ. ಆಗ ಸ್ವಯಂ ಗಿರೀನ್ ವಿದಾರ್ಯ ಶರೈಹಿ ಅಥಾನ್, ಜಾಂಬವಂತ ಮತ್ತು ಇವರೆಲ್ಲ ಬಂದಿದ್ದಾರೆ. ಬಟ್ಟೆಗಳನ್ನು ಎತ್ತಿ ರಾವಣನ ಮೇಲೆ ಎಸಿತಾ ಇದ್ದಾರೆ. ಆಗ ರಾವಣ ಆ ಬಾಣಗಳಿಂದ ಎಲ್ಲ ಬೆಟ್ಟವನ್ನು ಚೂರ್ಣ ಮಾಡಿ ಪುಡಿ ಮಾಡಿ ಒಗೆದಿದ್ದಾನೆ. ಇಷ್ಟು ಆಗಿದೆ. ಏಕೈಕಮೇವೋ ನಿವಿಭಾಜಿತಾಸ್ತೆ ಸಸಾರ ತಂ ಶಕ್ರಸುತಾತ್ಮಜ. ಶಕ್ರಸುತಾತ್ಮನಾದಂತಹ ಶಕ್ರ ಇಂದ್ರನ ಮಗ ಅಂಗದ ಮಗನಾದಂತಹ ವಾಲಿಯ ಮಗನಾದಂತಹ ಅಂಗದನೂ ಕೂಡ ಯುದ್ಧಕ್ಕೆ ಬಂದಿದ್ದಾನೆ. ಯಾರೂ ರಾವಣನ ಮುಂದೆ ನಿಂದಿರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಷ್ಟು ಭಾರಿ ಪರಾಕ್ರಮವನ್ನು ತೋರಿಸಿ ಆಗ ಹನುಮಂತ ದೇವರು ಎದುರಿಗೆ ಬರ್ತಾರೆ. ಇನ್ನು ಅನೇಕ ಮಾತುಗಳಿವೆ. ತದ್ಹಸ್ತಗತಂ ಭೂವರಃ ಬಾಣೈಃ ದಶಾನನಃ ಖಡ್ಗ ಏವ ಕೃತಮವ
ಗ್ರೀವಾ ಪ್ರದೇಶಸ್ಯ ಮುಮೋಚ ಬಾಣಂ ವೃಷಾಹತಸ್ಸೋಪಿ ಪಪಾತ ಭೂಮೌ. ಹೀಗೆ ಎಲ್ಲರೂ ಮೂರ್ಛೆಯಾಗಿ ಬಿದ್ದಾಗ ಹನುಮಂತ ದೇವರು ಬಂದಿದ್ದಾರೆ. ಅಥೋ ಹನುಮಾನ್ ಉರಗೇಂದ್ರ ಭೋಗ ಸಮಂ ಸವಾಹುಂ ವೃಷವನ್ನಯುಕ್ತಂ ತತಾಡ ವಕ್ಷಸ್ಥರಿ. ಯುದ್ಧವಾಗ್ತಾ ಇದೆ. ಕೊನೆಗೆ ಹನುಮಂತ ದೇವರು ವಕ್ಷಸ್ಥಳಕ್ಕೆ ಎದೆಗೆ ಜೋರಾಗಿ ಮುಷ್ಟಿಪ್ರಹಾರ ಮಾಡ್ತಾರೆ. ಮುಷ್ಟಿಪ್ರಹಾರ ಮಾಡಿದರೆ ಆ ರಾವಣ ಮುಖೈ ಸರಕ್ತಂ ಪ್ರವಪನ್ ಪಪಾತ್, ರಕ್ತ 10 ತಲೆಗಳಿಂದ ರಕ್ತವನ್ನು ಕಕ್ಕಿ ತಾನು ಮೂರ್ಛೆಗೆ ಬಂದು ಬಿದ್ದಿದ್ದಾನೆ. ಸಲಬ್ಧ ಸೌನ್ಯ, ಎಲ್ಲರನ್ನು ಸೋಲಿಸಿದ, ಎಲ್ಲರ ಜೊತೆಗೆ ಯುದ್ಧ ಮಾಡಿದ ಕಥೆ ಇದೆ. ಎಲ್ಲರನ್ನು ಸೋಲಿಸಿ ರಾವಣ ಮಹಾ ಜಯಶಾಲಿಯಾಗಿ ಬರ್ತಾ ಇದ್ದಾನೆ. ಹನುಮಂತ ದೇವರು ಈ ಅವಸ್ಥೆಯನ್ನು ಅವನಿಗೆ ತಂದರು. ತಂದಾಗ ಆವಾಗ ಎಚ್ಚರ ಆಗ್ತದೆ ರಾವಣನಿಗೆ ಎಚ್ಚರ ಆಗ್ತದೆ. ಎಚ್ಚರ ಆದಾಗ ರಾವಣ ಏನನ್ಬೇಕು? ಹನುಮಂತ ದೇವರನ್ನು ಕೊಂಡಾಡ್ತಾನೆ, ಸ್ತೋತ್ರ ಮಾಡ್ತಾನೆ. ಮಾರುತಿಂ ತ್ವಯಾ ಸಮೋ ನಾಸ್ತಿ ಪುಮಾನ್ ಹಿ ಕಶ್ಚಿತ್. ನನ್ನ ಈ ದುರ್ಧರ ಅವಸ್ಥೆಯನ್ನು ತರಲಿಕ್ಕೆ ನಿನ್ನನ್ನು ಬಿಟ್ಟು ಯಾರಿಗೂ ಸಾಧ್ಯವಿಲ್ಲ. ನೀನು ಒಬ್ಬನೇ ಸಮರ್ಥ. ನೀನು ಕಪ್ರಾಪಯೇದ್ ಅನ್ಯ ಇಮಾಂ ದಶಾಂ ಮಾಂ ಈರಿತೋ ಮಾರುತಿರಾಹತಂ ಪುನಃ. ಇಷ್ಟು ಹೇಳಿ ಅವನನ್ನು ಸ್ತೋತ್ರ ಮಾಡಿ, ನಿನ್ನಿಂದ ಅವಸ್ಥೆ ನನಗೆ ಇದು ಬರುತ್ತದೆ, ಇನ್ಯಾರಿಂದೂ ಬರಲು ಸಾಧ್ಯವಿಲ್ಲ ಅಂತ ಹೇಳಿ ರಾವಣನು ಹೇಳ್ತಾನೆ, ನೀನು ನನಗೆ ಪ್ರಹಾರ ಮಾಡಿದ್ದೀಯಲ್ಲ, ಹಾಗೆ ನಾನು ನಿನಗೆ ಒಂದು ಪ್ರಹಾರ ಮಾಡ್ತೇನೆ ಅಂತ ಹೇಳಿ ಮುಷ್ಟಿ ಪ್ರಹಾರವನ್ನು ಹನುಮಂತ ದೇವರಿಗೆ ರಾವಣ ಮಾಡಿದರೆ ಏನೂ ಆಗಲಿಲ್ಲ. ಅತ್ಯಲ್ಪಮೇತದ್ಯದುಪಾತ್ತ ಜೀವಿತ ಪನಸ್ತ್ವಮಿತ್ಯುಕ್ತ ಉವಾಚ ರಾವಣ ಗೃಹಾಣ ಮತ್ತೋಪಿ ಸಮುದ್ಯತಂ ತಂ ಮುಷ್ಟಿಪ್ರಹಾರಂ ಚಿತ್ತಂ ಬೋಧ ಕಿಂಚಿತ್ ಪ್ರಹಾರೇಣತು ವಿಫಲಾಕವತ. ಆ ಗುದ್ದಿದರೆ ಸ್ವಲ್ಪ ಜಸ್ಟ್ ಹೀಗೆ ಅಳಗಾಡಿದಂತೆ ತೋರಿಸಿದ್ರು ಅಷ್ಟೇ, ಆಚೆ ಈಚೆ ಆದಂತೆ ತೋರಿಸಿದ್ರು, ಆಗಲಿಲ್ಲ. ಅಷ್ಟು ಶಕ್ತಿ ಹನುಮಂತ ದೇವರಿಗೆ. ಅದು ಅವತಾರ ಮಾಡಿದಾಗ ಇಷ್ಟು ಆಗಿದೆ. ಒಂದು 5 ನಿಮಿಷ ಸ್ವಲ್ಪ ಮುಂದೆ ಹೋಗ್ತೇನೆ, ಇಲ್ಲಾಂದರೆ ಇವತ್ತು ಇಲ್ಲೇ ನಿಂದ್ರಿಸ್ತೇನೆ. ಟೈಮ್ ಆಗಿದೆ 7:40. ವಿಷಯ ಹೆಚ್ಚಿದೆ ಹೇಳಬೇಕಾದದ್ದು. ಏನಾದರೂ ಈ ಪಾಠ ಇವತ್ತು ನಾಳೆ ಮುಗಿಯುವುದಲ್ಲಿದು, ಹೀಗೆ ಕಂಟಿನ್ಯೂ ಆಗಿರ್ತದೆ. ಹಾಗಾಗಿ ಮತ್ತೆ ಈ ಕಥೆಯನ್ನು, ಇದಕ್ಕೆ ಸಂಬಂಧಪಟ್ಟ ಕಥೆಯನ್ನು, ಮುಂದೆ ಆಗುವ ಕಥೆಯನ್ನು ಮತ್ತು ನಾಳೆ ಕೇಳಲಿಕ್ಕೆ ಸಾಧ್ಯವಿದೆ. ಇಷ್ಟು ರಾವಣ ತಾನು ಮುಷ್ಟಿಪ್ರಹಾರ ಮಾಡಿದರೆ ಹನುಮಂತ ದೇವರಿಗೆ ಯಾವುದೂ ಏನೂ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ರಾವಣ ಮಾತ್ರ ಎಲ್ಲ ಮುಖಗಳಿಂದ ರಕ್ತಪಾತವನ್ನು ಮಾಡಿಕೊಂಡಿದ್ದಾನೆ. ಇಷ್ಟು ಆಗಿ ಹನುಮಂತ ದೇವರು ರಾವಣನ ಮುಂದೆ ಗೆದ್ದಿದ್ದಾರೆ. ಗೆದ್ದು ಇವನು ಮುಂದೆ ನಿಂತರೆ ನನ್ನ ಅವಸ್ಥೆನೇ ಮುಗಿದು ಹೋಗ್ತದೆ ಅಂತ ಹೇಳಿ ತಾನು ರಾವಣ ಓಡಿ ಹೋಗಿಬಿಟ್ಟಿದ್ದಾನೆ ಬೇರೆ ಕಡೆಗೆ, ಬೇರೆಯವ್ರ ಜೊತೆ ಯುದ್ಧ ಆಡಬೇಕು ಅಂತ ಹೇಳಿ. ಆ ಯುದ್ಧವನ್ನು ಮತ್ತೆ ನಾಳಿನ ದಿವಸ ಕೇಳೋಣ ಅಂತ ಹೇಳ್ತಾ ಇವತ್ತಿನ ಭಾಗವನ್ನು ಇಲ್ಲಿಗೆ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣ.